ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ನಾನು ನಿಮಗೆ ಹೋಗ್ತಾ ಇದ್ದಾರೆ ಇವರು ಅಂತ ಡೌಟಾಗಿರ್ಬೋದಲ್ವಾ. ಇವತ್ತು ಸ್ಟಿಚಿಂಗ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಶಾಪಿಂಗ್ಗೆ ಅಂತ ಮೈಸೂರಿಗೆ ಬಂದಿದ್ದೀನಿ. ಸಡನ್ನಾಗಿ ನನ್ನ ಫ್ರೆಂಡು ಒಬ್ಬರು ಬನ್ನಿ ಹೋಗಿ ಬರೋಣ ಅಂತ ಕರೆದ್ರು. ಹಾಗಾಗಿ ಬೆಳಿಗ್ಗೆ ಡಿಸೈಡ್ ಮಾಡಿ ಇವತ್ತು ಬೆಳಗ್ಗೆನೆ ಹೊರಟಿದ್ದೀನಿ. ಬೆಳಗ್ಗೆನೆ ಅಂದರೆ ಆಗಿಲ್ಲ, ಬಟ್ಟೆ ಎಲ್ಲ ನೆನೆ ಹಾಕ್ಬಿಟ್ಟಿದೆ. ಬಟ್ಟೆ ಎಲ್ಲ ಒಗೆದ್ಬಿಟ್ಟು ತಿಂಡಿ ತಿಂದು ಆ ನಂತರ ಒಂದು 11 ಗಂಟೆ ಹಂಗೆ ಇಲ್ಲಿ ನಾನು ಮನೆ ಬಿಟ್ಟೆ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಅಲ್ಲೇನು ವೀಡಿಯೋ ಮಾಡೋಕ್ಕಾಗಿಲ್ಲ, ಆದರೆ ತುಂಬ ರಶ್ ಇತ್ತು. ಆದರೆ ನಾನು ಮನೆಗೆ ಬಂದು ಏನು ತಂದಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಈಗ ನಾನು ಮುಗಿಸ್ಕೊಂಡು ಬರುವಷ್ಟರಲ್ಲಿ ಸಂಜೆ 7 ಗಂಟೆ ಆಯಿತು. ಸಿಕ್ಕಾಪಟ್ಟೆ ರಶ್ ಇತ್ತು. ಹೆಣ್ಮಕ್ಳಂತೂ ಆಗ್ಲೇ ಹಬ್ಬಕ್ಕೆ ಶಾಪಿಂಗ್ ಅಂತ ಅಷ್ಟೊಂದು ರಶ್ ಆಗಿದ್ದಾರೆ. ಯಾವ ಅಂಗಡಿಗೆ ಹೋದ್ರೂ ತುಂಬಾ ಸಿಕ್ಕಾಪಟ್ಟೆ ರಶ್ ಆಗಿದ್ದಾರೆ. ನನ್ನ ವಿಡಿಯೋನ ಸುಮಾರು ಸಾಕಷ್ಟು ಹೆಣ್ಮಕ್ಳು ನೋಡ್ತಾ ಇರೋದ್ರಿಂದ ನಾನು ಹೆಣ್ಮಕ್ಳು ಬಳಸುವಂಥದ್ದನ್ನು ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ಏನೇನು ತೊಗೊಬಂದಿದ್ದೀನಿ ಅಂತ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ತೋರಿಸ್ತಾ ಇದ್ದೀನಿ. ನಾನು ಏನೇನು ತೊಗೊಂಡು ಬಂದಿದ್ದೀನಿ, ಹಬ್ಬಗಳು ಬರ್ತಾ ಇದೆಯಲ್ಲ, ಅದಕ್ಕೆ ಮುಂದಾಗೆ ಹೋಗಿ ತರೋಣ ಅಂತ ಅಂದ್ಬಿಟ್ಟು ಹೋಗಿ ತೊಗೊಂಡು ಬಂದಿದ್ದೀನಿ. ನನಗೆ ಸ್ಟಿಚಿಂಗ್ ಕೆಲಸ ತುಂಬ ಜಾಸ್ತಿ ಇರುತ್ತೆ. ಹಬ್ಬ ಹತ್ರ ಮಾಡಿಕೊಂಡು ಹೋಗಿ ತರೋಕ್ಕಾಗಲ್ಲ. ವರಮಹಾಲಕ್ಷ್ಮಿಗೂ ಹೋಗಲ್ಲ, ಇನ್ನು ಗೌರಿ ಹಬ್ಬಕ್ಕೂ ಹೋಗಲ್ಲ. ಮುಗೀತು ಇಷ್ಟೇ. ನಾನು ಏನಿದ್ರು ಈಗ ತಾನೇ ಗೃಹ ಪ್ರವೇಶಕ್ಕೆಲ್ಲ ನಾನು ಬಟ್ಟೆಗೆಲ್ಲ ದುಡ್ಡು ಹಾಕಿದೆ. ಹಾಗಾಗಿ ಸ್ವಲ್ಪ ಈಗ ಹೆಂಗಿದ್ರು ಹಬ್ಬಕ್ಕೆ ತಗೊಳ್ಳೇಬೇಕಲ್ಲ ಅಂತ ನಾನು ತೊಗೊಂಡು ಬಂದಿದ್ದೀನಿ ಅಷ್ಟೇ. ನೋಡಿ, ಇದೊಂದು ಟಾಪ್ ತೊಗೊಂಡಿದ್ದೀನಿ. ಇದರಲ್ಲಿರುವಂಥದ್ದು ವರ್ಕು ನನಗಿಷ್ಟ ಆಯಿತು. ಅದಕ್ಕೋಸ್ಕರ ಇದನ್ನು ತುಂಬ ಯೋಚನೆ ಮಾಡಿ ಕೊನೆಯಲ್ಲಿ ತಗೊಂಡೆ. ಆದರೆ ಫಸ್ಟೇ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಏನು ರೇಟ್ ಇರ್ಬೋದು ಅಂತ. 250 ಇದು. ಅದಕ್ಕೆ ಕೊನೆಯಲ್ಲಿ ತೊಗೊಂಡೆ ನಾನು. ಇದೊಂದು ಸ್ಯಾರಿ ತೊಗೊಂಡೆ ನಾನು. 2 ಸೀರೆ ತೊಗೊಂಡು ಬಂದಿರೋದು, ಜಾಸ್ತಿ ತೊಗೊಂಡು ಬಂದಿಲ್ಲ. ನಾನು ಹೇಳ್ದಂಗೆ ಗೃಹ ಪ್ರವೇಶದಲ್ಲೆಲ್ಲ ಬೇಜಾನ್ ಸ್ಯಾರಿಗೆಲ್ಲ ದುಡ್ಡು ಹಾಕಿದ್ದೀನಿ. ಅದಕ್ಕೋಸ್ಕರ ಸ್ಯಾರಿಗೆ ದುಡ್ಡು ಹಾಕಿಲ್ಲ. ಹಬ್ಬಕ್ಕೇನೋ ತೊಗೋಬೇಕಲ್ಲ ಅಂತ ತೊಗೊಂಡಿದ್ದೀನಿ ಅಷ್ಟೇ. ಅದು ನನ್ನ ಫ್ರೆಂಡ್ ಅವರು ಕರೆದಿದ್ದಕ್ಕೆ ಹೋಗಿದ್ದೀನಿ. ಈಗಲೇ ಇಷ್ಟೊಂದು ಸಿಕ್ಕಾಪಟ್ಟೆ ರಶ್ಶು ಅಂದರೆ ಹಬ್ಬ ಒಂದು ವಾರ ಅಂತ ಹೋದರೆ ಇನ್ನಲ್ಲಿ ಕಾಲಿಡೋಕ್ಕೆ ಆಗಲ್ಲ. ಹಾಗೆಯೇ ನೋಡಿ, ಇಲ್ಲಿ ಟಾಪು, ಅಂಬ್ರೆಲಾ ಟಾಪು ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ ಒಂದು ಸಲ. ಬಟ್ಟೆ ಮಾತ್ರ ತುಂಬಾ ಸ್ಮೂತಾಗಿದೆ. ನಾನು ಎಲ್ಲೇ ಹೋದ್ರೂ ಬಟ್ಟೆಗೆ, ನನ್ನ ಡಿಸೈನ್ಗೆ ಜಾಸ್ತಿ ಗಮನ ಕೊಡಲ್ಲ. ಫಸ್ಟು ನೋಡೋದೇ ಬಟ್ಟೆ, ಆ ನಂತರ ಡಿಸೈನು. ಆ ಥರ ನಾನು. ಇದು ವೇಲ್ ಬಂದಿದೆ, ಒಂದಕ್ಕೆ ವೇಲ್ ಬಂದಿದೆ, ಇನ್ನೊಂದಕ್ಕೆ ವೇಲ್ ಇಲ್ಲ. ಆದರೆ ಇದು ತುಂಬ ಚೆನ್ನಾಗಿದೆ ಕ್ಲಾತು. ಮಲ್ ಕಾಟನ್ ಥರ ಮೆತ್ತಗೆ ಸ್ಮೂತಾಗಿದೆ. ಆಚೆ ಎಲ್ಲಾದರೂ ಹಾಕ್ಕೊಂಡೋಗೋಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು ಇದೆರಡು ಅಂಬ್ರೆಲಾ ಟಾಪ್ ತಗೊಂಡೆ. ನೋಡಿ, ಇದು ಅಷ್ಟೇ ಚೆನ್ನಾಗಿದೆ. ಇದು ನನಗೂ ಸಾಕಾಗಿತ್ತು. ಮಲ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತಾ ಇತ್ತು. ಬೆಳಗ್ಗೆಯಿಂದ ತಿರುಗಿ ನನಗೂ ಸಾಕಾಗೋಯ್ತು. ಆಮೇಲೆ ಮೆಟ್ಲು ಹತ್ತಬೇಕು, ಇಳಿಬೇಕು, ಸ್ವಲ್ಪ ಲಿಫ್ಟಲ್ಲೂ ಓಡಾಡ್ದು, ಆದ್ರೂ ಸಾಕಾಯ್ತು ಇವತ್ತು. ಇದೊಂದು ಸೀರೆ, ಇದಂತೂ ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ. ಇದು ವೇರ್ ಮಾಡಿದ್ರೆ ತುಂಬ ಸೂಪರಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಒಂದು ಕಮ್ಮಿ ದುಡ್ಡಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಈ ಸೀರೆ ತೊಗೊಂಡು ಬಂದಿದ್ದೀನಿ. ನೋಡಿ, ಇದು ಮುಟ್ಟಿದ್ರೇ ಸ್ಮೂತಾಗಿದೆ. ಎಷ್ಟು ನೈಸಾಗಿದೆ ನೋಡಿ ಬಟ್ಟೆ ಇದು. ಇಷ್ಟು ಬರೀ ನನಗೇನೆ ತೊಗೊಂಡು ಬಂದಿದ್ದೀನಿ, ಮಕ್ಳಿಗೇನು ತೊಗೊಂಡು ಬಂದಿಲ್ಲ. ನನಗೆ ಮಾತ್ರ ತೊಗೊಂಡು ಬಂದಿದ್ದೀನಿ. ಇದು ಒಂದು ನೈಟಿ ತೊಗೊಂಡಿದ್ದೀನಿ. ಇದು ಕಾಟನ್ನೇ. ಈ ಸಲ ಎಲ್ಲ ಬರೀ ಕಾಟನ್ನೇ ತೊಗೊಂಡು ಬಂದಿದ್ದೀನಿ. ಅದು ಚೆನ್ನಾಗಿತ್ತಲ್ಲ, ಇದು ಇರಲಿ ಒಂದು ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ನಾನು ಇಲ್ಲೆಲ್ಲೂ ಹತ್ರದಲ್ಲಿ ಹೋಗಲ್ಲ ಜಾಸ್ತಿ. ಇಲ್ಲೆಲ್ಲ ಸುಮ್ಮನೆ ಜಾಸ್ತಿ ದುಡ್ಡು ಹೇಳ್ತಾರೆ, ಬಾರ್ಗೇನ್ ಮಾಡೋಕ್ಕಾಗಲ್ಲ. ಹಂಗಾಗಿ ನಾನು ಹೋಗೋದೇ ಇಲ್ಲ. ಹೋದರೆ ಹಿಂಗೆ ಒಂದೇ ಸಲ ಅದೇನೇ ಆಗಿರಲಿ ತೊಗೊಂಡು ಬರ್ತೀನಿ. ಪದೇ ಯಾರು ಹೋಗೋರು ತರೋರು ಅಂತ ಅಂದ್ಬಿಟ್ಟು ಇದೊಂದು ಶಾಲ್ ತಗೊಂಡೆ. ಇದು ಚೆನ್ನಾಗೇ ಇತ್ತು, ನೋಡೋಕ್ಕೆ ತುಂಬ ಇಷ್ಟ ಆಯ್ತು. ಇದು ಎಲ್ಲಾದರೂ ಹೊರಗಡೆ ಹೋದರೆ ಹಾಕ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಒಂದು ಶಾಲ್ ತೊಗೊಂಡೆ. ಇದು ನಾನು ಹುಡುಕ್ತಾ ಇದ್ದೆ, ಒಂದು ತೊಗೊಂಡಿದ್ದೆ, ಹಳೇದಾಗೋಗಿತ್ತು. ನನಗೆ ಯಾಕೋ ಇಷ್ಟ ಆಗಿಲ್ಲ ಅಂತ ಅದೆಲ್ಲೂ ತೊಗೊಂಡು ಹೋಗ್ತಿರ್ಲಿಲ್ಲ. ಇದೊಂದು ಇರಲಿ ಅಂದ್ಬಿಟ್ಟು ತೊಗೊಂಡು ಬಂದೆ. ನೋಡಿ, ಇದು ಡ್ರೆಸ್ ಪೀಸ್. ಇದಂತೂ ತುಂಬಾ ಸೂಪರಾಗಿದೆ ಬಟ್ಟೆ ಮಾತ್ರ. ನಾನು ಇಲ್ಲಿ ತೊಗೊಂಡಾಗ್ಲೇ 1300, 1600 ರೂಪಾಯಿ ಕೊಟ್ಟಿದ್ದೀನಿ. ಇಷ್ಟು ಇಲ್ಲ ಕಾಟನ್ ಅದು ಬಟ್ಟೆ. ಬರೀ ಡ್ರೆಸ್ ಪೀಸ್ಗೆ 1300, 1600 ಕೊಟ್ಟಿದ್ದೀನಿ. ಇದೆಷ್ಟು ಚೆನ್ನಾಗಿತ್ತು ಅಂದರೆ, ಮೊದಲು ನಾನು ಇದೇ ಥರನೇ ತಂದು ಹೊಲ್ಕೋತೀನಿ, ಎಲ್ಲಾದರೂ ಹೋಗಿ ಬರೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಆದರೆ ಟೈಲರ್ ಆಗಿರೋದ್ರಿಂದ ಫ್ರೀ ಮಾಡಿಕೊಂಡು ಹೊಲ್ಕೊಳ್ಳೋಣ ಅಂತ ತಂದು ಇಟ್ಕೊಂಡಿರ್ತೀನಿ. ಹಿಂಗೆ ಈಗ ತಂದ ತಕ್ಷಣವೇ ಹೊಲಿಯೋಕ್ಕಾಗಲ್ಲ.
ಅದಕ್ಕೋಸ್ಕರ ನಾನು ವೀಡಿಯೋಗೊಂದು ಡ್ರೆಸ್ ಟಾಪು ಮತ್ತು ಇದು ಏನದು ಪ್ಯಾಂಟ್ ಕೇಳ್ತಾವ್ರೆ ಹೊಲ್ದು ತೋರಿಸಿ ಅಂತ ಅಂದ್ಬಿಟ್ಟು, ಅದಕ್ಕಾಗುತ್ತೆ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಇಷ್ಟು ಸೀರೆ ನಾನು ಯಾರಿಗೋ ಕೊಡೋಕ್ಕೋಸ್ಕರ ಏನೋ ಅಂತ ನಾನು ತೊಗೊಂಡು ಬಂದಿದ್ದೀನಿ. ಅದು 5 ಸೀರೆ ನನಗಲ್ಲ, ಆದರೆ ತೊಗೊಂಡು ಬಂದಿದ್ದೀನಿ. 5 ಸೀರೆ ಇಂಪಾರ್ಟೆಂಟು. ಅದನ್ನು ನಾನು ಹೇಳ್ತೀನಿ ಯಾಕೆ ತೊಗೊಬಂದಿದ್ದೀನಿ ಅಂತ ಅಂದ್ಬಿಟ್ಟು. ಇಷ್ಟರಲ್ಲಿ ಏನು ಇಷ್ಟ ಆಯಿತು ನಿಮಗೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇವತ್ತು ಸ್ಟಿಚಿಂಗ್ ವಿಡಿಯೋ ಇಲ್ಲ ಸದ್ಯಕ್ಕೆ, ಇವತ್ತಿಲ್ಲ, ನಾಳೆ ಹಾಕ್ತೀನಿ. ಇವತ್ತು ಟೈಮ್ ಅಂತೂ ಸಾಕಾಗಿಲ್ಲ, ಸಿಕ್ಕಾಪಟ್ಟೆ ಸಾಕಾಗೋಯ್ತು ಇವತ್ತು ಹೋಗಿ ಬರುವಷ್ಟರಲ್ಲೇ. ನೋಡಿ ಈ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ, ವೇರ್ ಮಾಡಿದ್ರಂತೂ ಸಖತ್ತಾಗಿರುತ್ತೆ. ನಾನು ವೇರ್ ಮಾಡಿದಾಗ ಫೋಟೋ ಹಾಕ್ತೀನಲ್ಲ, ಆಗ ನಿಮಗೆ ಗೊತ್ತಾಗುತ್ತೆ. ಟಾಪ್ಗಳು ಚೆನ್ನಾಗಿದೆ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಇಷ್ಟು ಇವತ್ತು ನನ್ನ ದಿನದ ಕೆಲಸ. ಇವತ್ತು ಹಬ್ಬಕ್ಕೆ ಶಾಪಿಂಗ್ ಅಂತ ಕೆಲಸ ಮುಗೀತು. ಇನ್ನೇನು ತೊಗೊಳೋದೇನು ಇಲ್ಲ ನನಗೆ. ಇನ್ನೇನಿದ್ರೆ ಸ್ಟಿಚ್ಚಿಂಗು, ಬಟ್ಟೆ ಹೊಲಿಯೋದು ಇದೇ ಕೆಲಸ ಆಗುತ್ತೆ ನನಗೆ. ಇದನ್ನು ತಂದು ಮುಗಿಸಿದ್ದೀನಿ, ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್.